ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏನಿಲ್ಲ, ಒಂದು ವಿಡಿಯೋ ಹಾಕೊಂಡ್ಬರ್ತೀನಿ, ದಯವಿಟ್ಟು ನೋಡ್ಕೊಂಬನ್ನಿ ಹೇಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಏನಪ್ಪಾ ಇಂಡಿಕೇಟರ್ ಮುರತನ ಆಯ್ತಿರನ ಮುರಿದಿದ್ದನ್ನ ಹೇಗೆ ರಿಪೇರ್ ಮಾಡ್ಬೇಕು ಅನ್ನೋದು ತೋರ್ಸೋಕ್ಕೋಸ್ಕರ ಆ ವಿಡಿಯೋ ತೋರಿಸೀನಿ. ಏನಪ್ಪಾ ಅಂತಂದ್ರೆ, ಈಗ ನೀವು ಮನೆ ಮುಂದೆ ಗಾಡಿ ಹಚ್ಚಿದಾಗ ಇಂಡಿಕೇಟರ್ ಕಟ್ ಆಕತಿ, ಇಲ್ಲ ಸಣ್ಣ ಹುಡುಗರು ಆಟ ಆಡ್ಕೊಂತಾರ ಮುರಿದಿರ್ತಾವ, ಇಲ್ಲ ಬೈಕ್ ಮ್ಯಾಗ ಹೋಗುವಾಗಾರ ಬಿದ್ದಿರ್ತೀವಿ, ಬಿದ್ದಾಗ ಅದು ಮುರಿತೈತಿ ಅಂದ್ರೆ ಏನು ಮಾಡ್ತೀವಿ? ಬ್ಯಾಡ್ ಇದ್ರ ಮುರಿತಿ ಅಂತ ಬಿಸಾಕೋ ಬದ್ಲಿನ ಇನ್ನೂ ಒಂದು 2-3 ವರ್ಷ ಅದ ಬಳಕೆ ಆದ್ರೆ ದುಡ್ಡು ಸೇವ್ ಆಗತ್ತಲ್ಲ. ಅದಕ್ಕೋಸ್ಕರ ಅದನ್ನ ಹೇಗೆ ರಿಪೇರ್ ಮಾಡೋದು ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ಒಂದು ನೀಲಿ ಪೈಪ್ಲಿಂದ ಅದು ರೆಡಿ ಆಗತ್ತೆ. ಹೇಗೆ ಆಗತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. 1 ಇಂಚ್ ಇದೆ ನೀಲಿ ಪೈಪ, ಹಿಂಗೆ ಆಟಕ್ಕೆ ಹೋಯ್ದೇನೆ ಇದನ್ನು. ಆಮ್ಯಾಗ ಒಂದು 2 ಸ್ಕ್ರೂ ತೊಗೊಂಡಿನಿ. ಇಂಥ 1 ಇಂಚು ಬ್ಲ್ಯಾಕ್, 1 ಇಂಚು ಬೇಕು ರೀ. ಆಮ್ಯಾಗ ಒಂದು ಬ್ಲ್ಯಾಕ್ ಟೇಪ್ ತೊಗೊಂಡಿನಿ. ಬ್ಲ್ಯಾಕ್ ಟೇಪ್ ಯಾಕಂದ್ರೆ ಇದನ್ನು ನೀಲಿ ಪೈಪ್ ಹಾಕಿರ್ತೀವಿ ರೀ. ನೀಲಿ ಪೈಪ್ ಹಾಕಿದಾಗ ಬ್ಲ್ಯಾಕ್ ಗಾಡಿಗೆ ನೀಲಿ ಎದಕ್ಕೆ ಕಾಣಬಾರ್ದ ಅಂತ ಅನ್ನೋದಕ್ಕಾಗಿ ಈ ಟೇಪ್ ತೊಗೊಂಡು ಹಚ್ಚಿ ಪ್ಯಾಕ್ ಮಾಡಿಬಿಡೋದು, ಅಂದ್ರೆ ಬ್ಲ್ಯಾಕ್ ಅದೇನ ಕಾಣುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ಯಾಕ್ ತಡ ಇದನ್ನು ಹೇಗೆ ಮಾಡೋದು ಅಂತ ಫ್ರೆಂಡ್ಸ್. ಈ ರೀತಿ ಕಟ್ ಆಗಿಬಿಡತ್ತಲ್ಲ ಈಗ ಇದನ್ನೇ ಮಾಡ್ಬೇಕು. ಇದೇ ಥರ ಓಪನ್ ಮಾಡ್ಬೇಕಾ? ಓಪನ್ ಮಾಡಿ ಇದನ್ನು ಇದ್ರಾಗ ಸೇರಿಸ್ಬೇಕ. ಹಾಂ, ಈ ರೀತಿ ಸೇರಿಸಿದ್ರಿ ನಿಂದಿರ್ಲಿಲ್ಲ ಅಂತೀರನ, ನಿಂತೈತಿ. ಸ್ಕ್ರೂ ಹಚ್ಚಿರಿ ಇನ್ನೂ ಗಟ್ಟಿ ಆಕೈತ್ರಿ. ಏನು ಮಾಡ್ಬೇಕಂದ್ರೆ 2 ಸ್ಕ್ರೂ ತೊಗೋಬೇಕು. ಇಲ್ಲಿ ಹಚ್ಚೋ ಮುಂದೆ ಇದನ್ನ ಒತ್ತಬೇಕು. ಹಿಂಗೆ ಒತ್ತಿ ನಮ್ಮ ಮೈಯ ಪಶು ಏನೂ ಆಗಿರಂಗಿಲ್ಲ. ಟೈಟ್ ಆತ. ಮತ್ತೊಂದು ಸ್ಕ್ರೂ ತಗೊಳ್ಳೋದೈತ್ರಿ, ಸ್ಟಾರ್ಸ್ ಕೂಡ ಹಿಂಗೆ ಹಾಕೋದೈತಿ. ಮತ್ತೆ ಇಲ್ಲಿ ಹಿಡಿದು ಗಾರ ನೋಡಿ ಫ್ರೆಂಡ್ಸ್, ಹೇಗೈತೆ ಸೂಪರ್. ಇದನ್ನ ಬ್ಯಾಡ ಅಂತ ಯಾಕತ್ತಿದ್ರಿ ನಾವು. ನೋಡಿ ಫ್ರೆಂಡ್ಸ್ ಹೇಗಾಯ್ತ. ಬರೀ ಟೇಪ್ ಯಾಕೆ ಅಂತೀರಿ ಫ್ರೆಂಡ್ಸ್, ಇದು ನೀಲಿ ಐತಲ್ಲ ಅದಕ್ಕೆ ಕಾಣಬಾರದ ಅನ್ನೋದಕ್ಕಾಗಿ ಇದನ್ನ ಈ ರೀತಿ ಸುತ್ತೋಕ್ಕೋಸ್ಕರ ನಾನು ಟೇಪ್ ತಗೊಂಡಿನಿ. ಇಷ್ಟ ನೋಡಿ ಫ್ರೆಂಡ್ಸ್. ಇರೋದು ಇದ ನೀಲಿದ ಕಾಣಬಾರ್ದು ಅನ್ನೋದಕ್ಕಾಗಿ ಟೇಪ್ ಹಚ್ಚೋದು ಹೊರತಾಗಿ ಇದಕ್ಕಂತಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲ ನೀವು ಸ್ಪ್ರೇ ಹೊಡಿಬೋದು, ಅದಕ್ಕೇನು ತೊಂದರೆ ಇಲ್ಲ. ನನ್ನ ಕಡೆ ಸ್ಪ್ರೇ ಇಲ್ಲ ಅಂತ ನಾನು ಬ್ಲ್ಯಾಕ್ ಟೇಪನ್ನು ಹಾಕಿಕತ್ತೀನಿ. ನೋಡಿ ಫ್ರೆಂಡ್ಸ್ ಹೇಗಾಯ್ತು. ಈಗ ಹಚ್ಚಿ ತೋರಿಸ್ಲನ ಹತ್ತತ್ತಿಲ್ಲ ಅಂತೇಳಿ. ನೋಡಿ ಫ್ರೆಂಡ್ಸ್, ಹತ್ತತ್ತಿಲ್ಲ ಅಂತೇಳಿ.